ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ನೀವೆಲ್ಲ ಅಭಿಮಾನಿಗಳೆಲ್ಲ ಅಟ್ಟಕ್ಕೆ ಏರಿಸ್ತಿರಲ್ಲ. ಅವ್ರು ಮಾಡಿರೋ ಕೃತ್ಯವನ್ನು ಯಾರು ಕೂಡ ಒಪ್ಪಲಿಕ್ಕೆ ಅಸಾಧ್ಯ ಅಂತ ಭಾಳಷ್ಟು ಜನ ವಿರೋಧಿಸಿದ್ರು ಕೂಡ ಅವರ ಅಭಿಮಾನಿಗಳ ಎದೆಯಲ್ಲಿ ಅವರು ಮಾಡಿರ್ತಕ್ಕಂಥ ಕೃತ್ಯದ ಬಗ್ಗೆ ಯಾವುದೇ ರೀತಿಯಾದಂಥ ಪಶ್ಚಾತ್ತಾಪವಿಲ್ಲ. ಅವರ ಮೇಲಿನ ಅಭಿಪ್ರಾಯ ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ. ನೀವು ಎಲ್ಲೆಲ್ಲೂ ನೋಡಿದರೂ ದರ್ಶನ್ರವರ ಮೇಲಿನ ಅಭಿಮಾನವನ್ನು ಮತ್ತೆ ಮತ್ತೆ ತೋರುವ ಒಂದು ನಿದರ್ಶನಗಳು ಭಾಳಷ್ಟು ಕಡೆ ಕಾಣಸಿಗ್ತಾ ಇರೋದು. ಇಲ್ಲಿಗ ನಾನು ಹೇಳಲಿಕ್ಕೆ ಬಂದಿರೋದು ಮತ್ತೊಂದು ನಿದರ್ಶನ. ಚಿಕ್ಕ ಮಗುವಿಗೆ ಈಗ ತಾನೇ ಹುಟ್ಟಿ ಜಗತ್ತನ್ನು ನೋಡ್ತಕ್ಕಂಥ ಮಗುವಿನ ಎದೆಯ ಮೇಲೂ ಆ ಮಗುವಿನ ಮೇಲೆ ಈ ಸ್ಟಿಕ್ಕರನ್ನು ಹಾಕಿ ಆ ನಂಬರನ್ನು ಹಾಕಿ ಅಭಿಮಾನವನ್ನು ತೋರ್ತಾ ಇರೋದನ್ನು ನೋಡಿದಾಗ ದರ್ಶನ್ರವರ ಖ್ಯಾತಿ ಮತ್ತೊಮ್ಮೆ ಇನ್ನೊಂದಿಷ್ಟು ದುಪ್ಪಟ್ಟಾಗ್ತಿದೆಯಾ ಅಂತ ಅದನ್ನೇ ಹೇಳಲಿಕ್ಕೆ ಕೆಲವೊಂದು ಸಾರಿ ಮುಜುಗರವೂ ಕೂಡ ಆಗುತ್ತೆ. ಸದ್ಯ ಆದರೆ ಅವ್ರ ಮೇಲಿರ್ತಕ್ಕಂಥ ಆರೋಪ ಇನ್ನೂ ಸಾಬೀತಾಗಿಲ್ಲ. ಹಾಗಾಗಿ ನೀವು ಯಾರು ಕೂಡ ಹೆಚ್ಚಿನದಾಗಿ ಮಾತನಾಡೋದು ಬೇಡ ಅಂತ ಒಂದು ಕಡೆ ಅವರ ಅಭಿಮಾನಿಗಳು ಸಮರ್ಥಿಸಿಕೊಳ್ಳಕ್ಕೆ ಹೋಗ್ತಾರೆ. ಆದರೆ ಅದೇನೇ ಇರಲಿ, ಅವರ ಮೇಲಿನ ಅಭಿಮಾನ ಎಲ್ಲಿಯವರೆಗೂ ಹೋಗಿದೆ ಅಂದರೆ ಅವರು ದೇಹದ ಮೇಲಿನ ಪುಷ್ಟಭಾಗದ ಮೇಲೂ ಕೂಡ ಖೈದಿ ನಂಬರ್ 6106 ಅಂತ ಬರೆದಿರೋದು. ಜೊತೆಗೆ ಈಗ ಇನ್ನೊಂದು ಉದಾಹರಣೆನ ನಾನು ನಿಮಗೆ ಕೊಟ್ಟು ಹೇಳಲೇಬೇಕು. ಯಾಕೆಂದರೆ ಎಲ್ಲೆಲ್ಲಿ ದರ್ಶನ್ರವರ ಖೈದಿ ನಂಬರ್ 6106 ಟ್ಯಾಟೂ ಆಗಿ ಬದಲಾಗಿರೋದು ಅಂತ ನೀವೆಲ್ಲ ನೋಡಿದ್ದೀರಾ. ಪ್ರತಿನಿತ್ಯ ಬೈಕ್ ಮೇಲೆ ಇರ್ಬೋದು, ಕೈಗಳ ಮೇಲೆ ಅಚ್ಚೆ ಇರ್ಬೋದು, ಅಥವಾ ಚಿಕ್ಕ ಮಕ್ಕಳ ಕೈಗಳ ಮೇಲೆ ಬರ್ಕೊಳ್ಳೋದು, ಅಥವಾ ಅವರ ಗಾಡಿಯ ಹಿಂದೆ ಇರ್ಬೋದು, ಜೊತೆಗೆ ಸ್ಟಿಕ್ಕರ್ಗಳನ್ನು ಹಾಕೋದು. ಪ್ರತಿನಿತ್ಯವೂ ಕೂಡ ಈಗ ಸ್ಟಿಕ್ಕರ್ ಅಂಗಡಿಯವರಿಗೆ ಇದೊಂದು ಕೆಲಸವಾಗಿಬಿಟ್ಟಿದೆ ಎಕ್ಸ್ಟ್ರಾ. ಯಾಕೆಂದರೆ ದರ್ಶನ್ರವರ ಅಭಿಮಾನವನ್ನು ಮತ್ತೊಮ್ಮೆ ಪ್ರದರ್ಶನ ಮಾಡಲಿಕ್ಕೆ ಸ್ಟಿಕ್ಕರ್ ಅಂಗಡಿಯವ್ರಿಗೂ ಕೂಡ ಒಂದು ಹೊಸ ಕೆಲಸ ಸಿಗ್ತಲ್ಲಪ್ಪ ಅಂತ. ಅದೇನೇ ಇರಲಿ, ಕೊಲೆ, ಅತ್ಯಾಚಾರ, ಕಳ್ಳತನ, ದರೋಡೆ ಹಾಗೂ ಬಾಂಬ್ ಹಾಕಿದಂಥ ಕ್ರಿಮಿನಲ್ಗಳಿರುವಂಥ ಪರಪ್ಪನ ಅಗ್ರಹಾರದಲ್ಲಿ ಹೋಗಿರೋದು ದರ್ಶನ್ರವರು. ಸದ್ಯ ಈಗ ವಿಚಾರಣಾಧೀನ ಖೈದಿ ಇರ್ಬೋದು, ಆದರೆ ಅಭಿಮಾನಿಗಳ ಅಂಧಾಭಿಮಾನ ನೋಡಿ. ಮಗುವಿಗೂ ಕೂಡ ಖೈದಿ ನಂಬರ್ ಕೊಟ್ಟಿರೋದಕ್ಕೆ ಸಾಮಾಜಿಕ ವಲಯದಲ್ಲೂ ಕೂಡ ಭಾಳಷ್ಟು ಜನ ಕಿಡಿಕಾರ್ತಾ ಇರೋದು, ನೆಟ್ಟಿಗರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಆದರೆ ಇದೆಲ್ಲವೂ ಕೂಡ ಅಭಿಮಾನಿಗಳಿಗೆ ಮಾತ್ರ ಸರಿಯಾಗಿ ಕಾಣ್ತಾ ಇದೆ. ನನಗೆ ಅಭಿಮಾನ ಇದೆ, ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಬಲವಂತವಾಗಿ. ಮಗುವಿಗೆ ಅದು ಗೊತ್ತೇ ಇಲ್ಲ. ನಾನು ಹಾಕಿರುವ ಶರ್ಟ್ ಮೇಲೆ ಖೈದಿಯ ನಂಬರ್ ಬಿದ್ದಿದೆ, ಅದು ದರ್ಶನ್ ಅಥವಾ ಯಾವ ವಿಚಾರಕ್ಕೆ ದರ್ಶನ್ರವ್ರನ್ನ ಬಂಧಿಸಲಾಗಿದೆ ಅಂತ. ಆದರೆ ಇವೆಲ್ಲ ಹುಚ್ಚಾಟಗಳನ್ನು ನೋಡಿದಾಗ ನಮಗೂ ಕೂಡ ಆ ರೀತಿಯಾದ ಪ್ರಶ್ನೆ ಕಾಡುತ್ತೆ. ಯಾಕೆ ಅಂದರೆ ನಾಳೆ ಮಗು ಬೆಳೆದು ಆ ಫೋಟೋವನ್ನೇನಾದರೂ ನೋಡಿ ತಂದೆಗೆ ಕೇಳಿದಾಗ, ಅಪ್ಪ ನನಗೀಗ ಹಾಕಿರೋ ಫೋಟೋ ಇದೆಯಲ್ಲ, ಈ ಫೋಟೋ ಭಾವಚಿತ್ರ ಇದೆಯಲ್ಲ, ಚಿಕ್ಕ ವಯಸ್ಸಲ್ಲಿ ಹಾಕಿದ್ರಲ್ಲ, ಇದು ಏನಕ್ಕೆ, ಇದು ನಂಬರ್ ಏನು ಇಂಡಿಕೇಟ್ ಮಾಡುತ್ತೆ ಅಂತ. ಯಾಕೆಂದರೆ 6106 ಅನ್ನೋದು ದರ್ಶನ್ರವರ ಖೈದಿಯ ನಂಬರ್. ಜೊತೆಗೆ ಕೈಕೋಳ ಹಾಕಿರೋ ಸ್ಟಿಕ್ಕರ್ ಕೂಡ ಆ ಶರ್ಟ್ ಮೇಲೆ ಇರ್ತಕ್ಕಂಥದ್ದು. ಇವೆಲ್ಲವನ್ನ ಕೇಳಿದಾಗ ಮಗುವಿಗೆ ಈ ಪೋಷಕರು ಏನು ಹೇಳ್ತಾರೆ ಅಂತ. ಇಲ್ಲ, ದರ್ಶನ್ರವರು ಈ ರೀತಿಯಾಗಿ ಕೊಲೆ ಆರೋಪದ ಮೇಲೆ ಜೈಲಿಗೆ ಹೋಗಿದ್ರು, ಅದನ್ನು ನೀನು ಎದೆಯ ಮೇಲೆ ಹಾಕಿದ್ನಪ್ಪ ಅಂತ ಹೇಳಿ ಮಗುವಿಗೆ ಸಮಜಾಯಿಷಿ ಕೊಡ್ತಾರ ಪೇರೆಂಟ್ಸ್ಗಳಂತ. ಯಾವ ರೀತಿಯಾದಂಥ ಸಂದೇಶವನ್ನು ನಾವು ಸಮಾಜಕ್ಕೆ ಕೊಡ್ತಾ ಇದ್ದೀವಿ ಇದ್ರ ಮುಖಾಂತರ ಅಂತ. ಅಭಿಮಾನಿಗಳಿಗೆ ಇದು ಯಾವುದು ಕೂಡ ಬರ್ತಾ ಇಲ್ಲ, ಇದು ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಬಸ್ಗಳಿರಲಿ, ಆಟೋಗಳಿರಲಿ, ಗೂಡ್ಸ್ ವಾಹನಗಳಿರಲಿ, ಎಲ್ಲದರ ಮೇಲೂ ಈ ಕೈಕೋಳ ಸ್ಟಿಕ್ಕರ್ ಇದೆಯಲ್ಲ, ಅದು ಈಗ ಒಂದು ಫ್ಯಾಷನ್ ಆಗಿರೋದು. ಜೊತೆಗೆ ಯುವತಿಯೊಬ್ಬಳು ತನ್ನ ಪುಷ್ಟಭಾಗದ ಮೇಲೆ, ನಿಮಗೆ ಪುಷ್ಟಭಾಗ ಅಂದರೆ ಗೊತ್ತಿರ್ಬೋದು, ಬ್ಯಾಕ್ ಸೈಡ್ ಕೆಳಗೆ ಬರ್ತಕ್ಕಂಥ ಒಂದು ಪುಷ್ಟಭಾಗ, ಅದು ಆ ಭಾಗದಲ್ಲೂ ಕೂಡ ಟ್ಯಾಟೂ ಹಾಕ್ಸ್ಕೊಂಡು ತನ್ನ ಅಭಿಮಾನವನ್ನು ಮೆರೆಯೋದಿದೆಯಲ್ಲ, ಅದು ಒಂದು ದೊಡ್ಡ ಹುಚ್ಚಾಟವೋ ಅಥವಾ ಅಂಧಾಭಿಮಾನವೋ ಏನು ಹೇಳಲಿಕ್ಕೆ ಗೊತ್ತಾಗ್ತಿಲ್ಲ ಅಂತ ಭಾಳಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು. ಸದ್ಯ ಈಗ ಆಗಿರೋ ಬೆಳವಣಿಗೆಗಳ ಬಗ್ಗೆ ಹೇಳಲೇಬೇಕು. ನಿಮಗೆಲ್ಲ ಗೊತ್ತೇ ಇದೆ, ಈಗಾಗಲೇ ಈ ಒಂದು ಸಿನಿಮಾ ಆಗಿ ಮೂಡಿ ಬರ್ತಾ ಇರೋದು ಈ ಒಂದು ದರ್ಶನ್ರವರು ಪರಪ್ಪನ ಅಗ್ರಹಾರಕ್ಕೆ ಮತ್ತು ಈ ಕೊಲೆ ಕೃತ್ಯದ ಆರೋಪ ಕೇಳಿ ಬಂದ ಮೇಲೆ ಭಾಳಷ್ಟು ಸಾಮಾಜಿಕ ವಲಯದಲ್ಲಿ, ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಡಿ ಗ್ಯಾಂಗ್ ಅಂತ ಹೇಳ್ಬಂತು, ಪರೋಡಿ ಗ್ಯಾಂಗ್ ಅಂತ ಕೇಳಿಬಂತು. ಜೊತೆಗೆ ಈಗ ಖೈದಿ ನಂಬರ್ 6106 ಇದೆಯಲ್ಲ, ಇವೆಲ್ಲವೂ ಕೂಡ ಈಗ ಸಿನಿಮಾ ಆಗಿ ಮೂಡಿ ಬರಲಿಕ್ಕೂ ಕೂಡ ಈಗಾಗಲೇ ಫಿಲ್ಮ್ ಚೇಂಬರ್ನಲ್ಲಿ ಭಾಳಷ್ಟು ಈ ಸಿನಿಮಾವನ್ನು ರಿಜಿಸ್ಟರ್ ಮಾಡೋರ ಸಂಖ್ಯೆ ಜಾಸ್ತಿ ಆಗಿರೋದು. ಒಂದು ರಿಯಲ್ ಸ್ಟೋರಿ ಥರನೇ ಇದೆ. ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ಈ ಟೈಟಲ್ಗಳ ಮೇಲೆ ಒಂದು ಸಿನಿಮಾಗಳ ರಿಜಿಸ್ಟರ್ ಮಾಡಿಸ್ಲಿಕ್ಕೆ ಭಾಳಷ್ಟು ಜನ ಮುಂದಾಗ್ತಾ ಇರೋದು, ಕ್ಯೂ ನಿಲ್ತಾ ಇರೋದು. ಈ 6106ಗೂ ಕೂಡ ಭಾಳಷ್ಟು ಬೇಡಿಕೆ ಉಂಟಾಗಿರೋದು. ಭಾಳಷ್ಟು ಜನ ಈ ಟ್ರೆಂಡಿಗಿರೋ ನೇಮ್ಗಳನ್ನು ಇಡೋದು ಸಹಜ. ಜೊತೆಗೆ
ಈ ಒಂದು ದೊಡ್ಡ ಟಾಪ್ 1 ಸ್ಟಾರ್ ಅಂತಲೇ ಹೇಳ್ಬೋದು ದರ್ಶನ್ ರವರು. ಬಹಳಷ್ಟು ಬೇಡಿಕೆ ಇದೆ. ಹಾಗಾಗಿ ಈ ಕತೆ ಇದೆಯಲ್ಲ, ರೇಣುಕಾ ಸ್ವಾಮಿಯನ್ನು ಅಲ್ಲಿಂದ ಅಪಹರಣ ಮಾಡಿ ಕರೆ ತಂದಿದ್ದು, ಆತನಿಗೆ ಬಹಳಷ್ಟು ಚಿತ್ರಹಿಂಸೆಯನ್ನು ಕೊಟ್ಟು ಕೊಲ್ಲಲಿಕ್ಕೆ ಮುಂದಾಗಿದ್ದು, ಜೊತೆಗೆ ಒಬ್ಬ ಟಾಪ್ 1 ಸ್ಟಾರ್ ನಟ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದ್ದು, ಇದೆಲ್ಲವನ್ನು ನೋಡಿದಾಗ ಒಂದು ರಾ ಆ್ಯಂಡ್ ಕಲ್ಟ್ ಸ್ಟೋರಿ ಇದೆ. ಹಾಗಾಗಿ ಇದಕ್ಕೊಂದು ಬಹಳಷ್ಟು ಬೇಡಿಕೆ ಇದೆ ಅಂತಲೇ ಬಹಳಷ್ಟು ಜನ ನಿರ್ಮಾಪಕರು ಒಂದು ದೊಡ್ಡ ಬಿಗ್ ಪ್ಲ್ಯಾನನ್ನು ಮಾಡಿ ಫಿಲ್ಮ್ ಚೇಂಬರ್ ಮೆಟ್ಲನ್ನು ಹೇರಿರೋದು. ಈಗಾಗಲೇ ಡಿ ಗ್ಯಾಂಗ್ ಅನ್ನೋ ಒಂದು ಸಿನಿಮಾವನ್ನು ಮಾಡಲಿಕ್ಕೆ ಆ ಕಥೆ ಆಧರಿಸಿ ಇದನ್ನು ರಿಯಲ್ ಸ್ಟೋರಿಯಾಗಿ ಮಾಡಲಿಕ್ಕೆ ಬರ್ತಾ ಇದ್ದಾರಾ ಅನ್ನೋದು ಕೂಡ ಈಗ ಹಲವು ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ಒಟ್ಟಾರೆಯಾಗಿ ದರ್ಶನ್ ರವರ ಈ ಒಂದು ಆರೋಪದ ಕೃತ್ಯದ ಕಥೆಗೆ ಭಾಳಷ್ಟು ಬೇಡಿಕೆ ಸದ್ಯ ಉಂಟಾಗಿದೆ. ಒಂದು ಕಡೆ ಈ ನಂಬರ್ ಪ್ಲೇಟ್ ಭಾಳಷ್ಟು ಕಡೆ ಎದೆ ಮೇಲೆ, ಭುಜದ ಮೇಲೆ, ಕುತ್ತಿಗೆಯ ಮೇಲೆ ಟ್ಯಾಟೂ ಆಗಿ ಭಾಳಷ್ಟು ಕಡೆ ರಾರಾಜಿಸ್ತಾ ಇರೋದು. ಇನ್ನೊಂದು ಕಡೆ ಈ ದರ್ಶನ್ ರವರ ಕೃತ್ಯ ಇದೆಯಲ್ಲ, ಇದು ಸಿನಿಮಾವಾಗಿ ಮೂಡಿ ಬರುತ್ತಾ ಅನ್ನೋದು ಒಂದು ಕಡೆ ಕೇಳಿ ಬರ್ತಾ ಇರೋದು. ಇದೆಲ್ಲದರ ನಡುವೆ ಈಗ ಪರಪ್ಪನ ಅಗ್ರಹಾರದ ಮುಂದೆ ಅಭಿಮಾನಿಗಳು ಕ್ಯೂ ನಿಲ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಫ್ಯಾಮಿಲಿಯವರು ಕೂಡ ಭೇಟಿ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅವರ ಆಪ್ತವಲಯ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ, ಇಲ್ಲಿಯವರೆಗೂ ಅವರ ಆಪ್ತವಲಯ ಎಲ್ಲೂ ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ಅಪವಾದ ಇತ್ತು. ಯಾಕೆಂದರೆ ಪ್ರತಿಯೊಂದು ಸಿನಿಮಾ ಪ್ರಮೋಷನ್ಗೂ ಕೂಡ ದರ್ಶನ್ ರವರನ್ನ ಬಳಸ್ಕೊಳ್ತಾ ಇದ್ದರು. ಸಿನಿಮಾವನ್ನು ಪ್ರಮೋಷನ್ ಮಾಡಿದ್ರೆ ದರ್ಶನ್ ರವರಲ್ಲಿ ಏನಾದರೂ ಸಿನಿಮಾ ಪ್ರಮೋಷನ್ಗೆ ಭಾಗಿಯಾದರೆ ಮಾತ್ರ ಆ ಸಿನಿಮಾಗೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ ಸಿಗ್ತಾ ಇತ್ತು. ಅವರ ಆಪ್ತವಲಯ ಅಂದರೆ ನಾವು ಒಂದಿಷ್ಟು ಹೆಸರುಗಳನ್ನು ತೆಗೆದುಕೊಳ್ತೀವಿ. ಧನ್ವೀರ್ ಇರ್ಬೋದು, ಚಿಕ್ಕಣ್ಣ ಇರ್ಬೋದು, ಜೊತೆಗೆ ಸುಮಲತಾ, ಜೊತೆಗೆ ರಾಕ್ಲೈನ್ ವೆಂಕಟೇಶ್, ಈ ರೀತಿಯಾದಂಥ ಒಂದು ಗ್ಯಾಂಗ್ ಇದೆ. ಇವರೆಲ್ಲರೂ ಕೂಡ ಆರಂಭದಲ್ಲಿ ದರ್ಶನ್ ಅವರು ಯಾವಾಗ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಅರೆಸ್ಟ್ ಆದ್ರಲ್ಲ, ಅದಾದಮೇಲೆ ಪ್ರತಿಯೊಬ್ಬರೂ ಕೂಡ ಅವರ ಆಪ್ತವಲಯದಲ್ಲಿ ಗುರುತಿಸ್ಕೊಂಡವ್ರು ಎಲ್ಲೂ ಕೂಡ ರಿಯಾಕ್ಟ್ ಮಾಡಿರಲಿಲ್ಲ. ಅವನ್ನ ಬಳಸ್ಕೊಂಡ್ರು, ದುರ್ಬಳಕೆ ಮಾಡಿಕೊಂಡ್ರು ದರ್ಶನ್ ರವರನ್ನ. ಆದರೆ ಈಗ ಕಷ್ಟದಲ್ಲಿದ್ದಾಗ, ಸಂಕಷ್ಟದಲ್ಲಿದ್ದಾಗ ಒಬ್ಬ ವ್ಯಕ್ತಿ ಮಾತನಾಡ್ತಾ ಇಲ್ವಲ್ಲಯ್ಯ ಅನ್ನೋ ಆರೋಪ ಕೇಳಿಬಂದಿತ್ತು. ಈಗ ಒಬ್ಬೊಬ್ಬರೇ ಸರದಿ ಸಾಲಿನಲ್ಲಿ ಈಗ ದರ್ಶನ್ ರವರನ್ನ ಭೇಟಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ವಿನೋದ್ ಪ್ರಭಾಕರ್ ಅವರು ಬಂದು ಭೇಟಿ ಮಾಡಿದ್ದನ್ನು ನೀವು ನೋಡಿದ್ದೀರಾ. ಆದರೆ ಅವರು ಕೂಡ ಗಾಳಿಯಲ್ಲಿ ತೇಲಿಸಿ ನಾನು ದರ್ಶನ್ ಪರವೇ ಇದ್ದೀನಿ ಅಂತ ಎಲ್ಲೂ ಕೂಡ ಮಾತನಾಡಲಿಲ್ಲ. ರೇಣುಕಾ ಸ್ವಾಮಿಯವರ ಒಂದು ವಿಚಾರಕ್ಕೂ ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದರು. ಈಗ ಧನ್ವೀರ್ ಅವರು ಕೂಡ ದರ್ಶನ್ ರವರ ಭೇಟಿ ಮಾಡಲಿಕ್ಕೆ ಇವತ್ತು ಬಂದಿದ್ದರು. ಆದರೆ ಅವರಿಗೆ ಸರಿಯಾಗಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಸಮಯ ಸಿಕ್ಕಿಲ್ಲ. ಒಟ್ಟಿನಲ್ಲಿ ಹೊರಗೆ ಬರ್ತಾ ಇರಬೇಕಾದ್ರೆ ಮಾಧ್ಯಮಗಳ ಮುಂದೆ ನಾನು ಜಾಸ್ತಿ ಹೊತ್ತು ಮಾತನಾಡಲಿಕ್ಕೆ ಆಗಲಿಲ್ಲ ಅಂತ ಕೂಡ ಹೇಳಿದರು. ಆದರೆ ಪೊಲೀಸರ ಬಲ್ಲ ಮೂಲಗಳ ಪ್ರಕಾರ ಅವ್ರಿಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ದರ್ಶನ್ ರವರು ಈಗ ಸದ್ಯ ಬೇಡ, ನೆಕ್ಸ್ಟ್ ಟೈಮ್ ನನ್ನನ್ನು ಭೇಟಿ ಮಾಡಲಿಕ್ಕೆ ಅಂದರೆ, ಯಾಕೆಂದರೆ ಅವರ ಪೇರೆಂಟ್ಸ್ಗಳಿಗೆ ಕೂಡ ನಿನ್ನೆ ಅಷ್ಟೇ ಭೇಟಿ ಮಾಡಿದ್ದಾರೆ. ದಿನಕರ್ ತೂಗುದೀಪ್ ಅವರು ಬಂದಿದ್ದರು, ಅವ್ರ ತಾಯಿ ಕೂಡ ಬಂದಿದ್ದರು, ಮೀನಾ ತೂಗುದೀಪ್ ಅವರು ಬಂದಿದ್ದರು. ಹಾಗಾಗಿ ಸ್ವಲ್ಪ ಖಿನ್ನತೆಗೊಳಗಾಗಿದ್ದಾರೆ. ತನ್ನ ತಾಯಿಯನ್ನು ನೋಡಿ, ತಮ್ಮನನ್ನು ನೋಡಿ ತುಂಬ ಹತ್ತರು, ತಾಯಿನ ತಪ್ಪಿಕೊಂಡು ಹತ್ತರು ಅಂತ ಕೂಡ ಪೊಲೀಸರ ಬಲ್ಲ ಮೂಲಗಳ ಪ್ರಕಾರ ತಿಳಿದು ಬಂದಿರೋ ಮಾಹಿತಿ. ಹಾಗಾಗಿ ಧನ್ವೀರ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಅಷ್ಟು ಉತ್ಸಾಹವನ್ನು ದರ್ಶನ್ ರವರು ತೋರಿಸ್ಲಿಲ್ಲಂತೆ. ಹಾಗಾಗಿ ಈಗ ಬೇಡ, ನೀನು ಸೋಮವಾರ ಬೇಕಾದ್ರೆ ಬಾ ಅಂತ ಹೇಳಿ ಸಿಬ್ಬಂದಿಗಳ ಮುಖಾಂತರವೇ ದರ್ಶನ್ ರವರು ಸೂಚನೆ ಕೊಟ್ಟರು ಧನ್ವೀರ್ ಅವ್ರನ್ನ ಮೀಟ್ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತ. ಹಾಗಾಗಿ ಸಪ್ಪೆ ಮೋರೆ ಹಾಕ್ಕೊಂಡು ಧನ್ವೀರ್ ಅವರು ಹೊರಗೆ ಬರ್ತಾಯಿದ್ರು. ಮಾಧ್ಯಮಗಳು ನೀವು ಭೇಟಿ ಆದ್ರೆ ಹಾಗೆ ಹೇಗೆ ಅಂತ ಕೇಳಿದ್ದಕ್ಕಿಲ್ಲ, ಸರಿಯಾಗಿ ನಾನು ಹೆಚ್ಚೊತ್ತು ಮಾತನಾಡಲಿಕ್ಕೆ ಆಗಲಿಲ್ಲ, ಭೇಟಿ ಮಾಡಲಿಕ್ಕೆ ಆಗಲಿಲ್ಲ ಅಂತ ಸದ್ಯ ಉತ್ತರ ಕೊಟ್ಟಿರೋದು. ಇದು ಸದ್ಯದ ಬೆಳವಣಿಗೆ ಈಗ ದರ್ಶನ್ ರವ್ರನ್ನ ನೋಡ್ಲಿಕ್ಕೆ ಬರ್ತಾ ಇರೋದು. ಹಾಗಾಗಿ ಇತ್ತೀಚೆಗೆ ಸುಮಲತಾ ಅವರು ಕೂಡ ಸದ್ಯ ಪರೋಕ್ಷವಾಗಿ ಏನೋ ನಾನು ಸಪೋರ್ಟ್ ಮಾಡೋ ರೀತಿಯಾಗಿ ಒಂದು ಪೋಸ್ಟ್ ಹಾಕ್ಕೊಂಡಿದ್ರು ಅಷ್ಟೇ. ರಾಕ್ಲೈನ್ ಅವರು ಇನ್ನೂ ಕೂಡ ಧ್ವನಿ ಬಿಚ್ಚಿ ಮಾತನಾಡಬೇಕು ದರ್ಶನ್ ಅವರ ವಿಚಾರವಾಗಿ. ಒಟ್ಟಾರೆ ಈಗ ಒಬ್ಬೊಬ್ಬರೇ ನಟರುಗಳು ದರ್ಶನ್ ರವರ ಪರವಾಗಿ ಕೆಲವೊಬ್ಬರು ಮಾತನಾಡ್ತಾ ಇದ್ದರೆ, ದರ್ಶನ್ ರವರ ವಿರೋಧವಾಗೂ ಮಾತನಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ದರ್ಶನ್ ರವರು ಏಕಾಂತದಲ್ಲಿ ಒಂಟಿತನ ಕಾಡ್ತಾ ಇರೋದಂತೂ ನಿಮಗೆಲ್ಲ ಗೊತ್ತೇ ಇದೆ. ಜೊತೆಗೆ ವಿಗ್ಗನ್ನು ತೆಗೆಸಿ ತಲೆ ಕೂದಲನ್ನೆಲ್ಲ ತೆಗೆಸಿರೋದನ್ನು ಪ್ರತ್ಯಕ್ಷವಾಗಿ ಕಂಡ ತಾಯಿ ಬಿಕ್ಕಿ ಹತ್ತಿರೋದಿದೆಯಲ್ಲ, ಅದು ಕೂಡ ಭಾಳಷ್ಟು ಅಭಿಮಾನಿಗಳಿಗೆ ನೋವನ್ನು ತಂದಿರೋದು. ನೋಡೋಣ ಏನಾಗುತ್ತೆ. ಇದೇ ರೀತಿಯಾಗಿ ಅವರ ಫ್ಯಾನ್ಸ್ ಫಾಲೋವರ್ಸ್ಗಳಂತ ಹೇಳ್ತಾ, ಜೊತೆಗೆ ಅವ್ರ ಸಪೋರ್ಟರ್ಸ್ಗಳಂತ ಹೇಳ್ತಾ ಗುರುತಿಸ್ಕೊಂಡಿದ್ದಂಥ ನಟಿಯರು ಈಗ ರಿಯಾಕ್ಟ್ ಮಾಡ್ತಾರೆ. ಮತ್ತು ಮುಂದೆ ಏನೆಲ್ಲ ರಿಯಾಕ್ಟ್ ಮಾಡ್ತಾರೆ ಕಾದು ನೋಡೋಣ. ಇದರ ಜೊತೆಗೆ ಏನೂ ಅರಿಯದ ಮುದ್ದು ಕಂದಮ್ಮಗಳಿಗೂ ಕೂಡ ಅವರ ಅಭಿಮಾನವನ್ನು ಕ್ರೇಜ್ ರೂಪದಲ್ಲಿ ತೋರಿಸ್ಬೇಕಾದ್ರೆ ಅವ್ರ ಮಕ್ಕಳ ಮೇಲೂ ಒತ್ತಾಯಪೂರ್ವಕವಾಗಿ ತೋರಿಸೋದಿದೆಯಲ್ಲ, ಅದು ಸ್ವಲ್ಪ ಒಪ್ಪಿತವಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸ್ವಲ್ಪ ಮುಜುಗರದ ಸಂಗತಿ ಅನ್ನೋದು ಕೂಡ. ಯಾಕೆಂದರೆ ದರ್ಶನ್ ಅವರು ಜೈಲಿಗೆ ಹೋಗಿರೋದು ಏನೋ ಸಾಧನೆ ಮಾಡಿ ಅಂತರಲ್ಲ, ಅವ್ರ ಮೇಲೆ ಕೇಳಿ ಬರ್ತಾರ ಆರೋಪದ ಮೇಲೆ. ಹಾಗಾಗಿ ಇದನ್ನು ಯಾರೂ ಕೂಡ
ಒಪ್ಪಲಿಕ್ಕೆ ಅಸಾಧ್ಯವಾದದಂಥದ್ದು. ಸಮಾಜ ಕೂಡ ಭಾಳಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಕೂಡ ನೀವೆಲ್ಲ ನೋಡ್ತಾ ಇದ್ದೀರಾ. ನೋಡೋಣ ಏನೆಲ್ಲ ಆಗುತ್ತೆ ದರ್ಶನ್ ಅವರ ವಿಚಾರವಾಗಿ. ಮತ್ತೊಮ್ಮೆ ಏನೆಲ್ಲ ಅಪ್ಡೇಟ್ಸ್ಗಳಾಗುತ್ತೆ ಅದ್ರ ಜೊತೆಗೆ ನಾನು ಬರ್ತೀನಿ. ರಾಕೇಶ್ ಆರುಂಡಿ ಅಂತ ಹೇಳ್ತಾ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್. ಈ ಒಂದು ಮಗುವಿಗೂ ಕೂಡ ಕೈದಿಯ ನಂಬರ್ ಹಾಕಿರೋದು ಕುರಿತಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದಗಳು.